ಇವತ್ತು ಆಲೂಗೆಡ್ಡೆ ಒಂದು ಕಟ್ ಪಾಲಕ್ ಸೊಪ್ಪಿಂದ ತುಂಬ ರುಚಿಯಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ. ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಹಾಕೋದು ಬೇಕಾಗಿಲ್ಲ, ಮಸಾಲೆನ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು ಬೇಕಾಗಿಲ್ಲ. ಹಾಗೆ ತುಂಬ ರುಚಿಯಾಗಿ ಅಷ್ಟೇ ತಿಕ್ಕಾಗಿ ಬರೋವಂತಹ ಸಾಂಬಾರನ್ನ ಮಾಡ್ಕೊಳ್ಳೋಣ. ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಸಹ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಸಾಕು. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಕಟ್ಟು ಪಾಲಕ್ ಸೊಪ್ಪು, ಎಳೆಯ ಸೊಪ್ಪು ಇದೆ. ಇದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆಗೆ ಪಾಲಕ್ ಸೊಪ್ಪು ಹಾಕಿ ಬಾಡಿಸ್ಕೊಳ್ತಿದ್ದೀನಿ. ಪಾಲಕು ಎಳೆದಿರೋದ್ರಿಂದ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು ಬೇಡ. ಒಗ್ಗರಣೆಲೇ ಬಾಡಿಸ್ಕೊಂಡ್ರೆ ತುಂಬ ಬೇಗ ಬೇಯುತ್ತೆ. ಸ್ವಲ್ಪ ಒಗ್ಗರಣೆಲೇ ಬಾಡಿಸ್ಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಸೊಪ್ಪನ್ನು ಫ್ರೈ ಆಗಕ್ಕೆ ಬಿಡೋಣ. ಒಗ್ಗರಣೆಲಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗುತ್ತೆ. ನೋಡಿ, ಈಗ ಸೊಪ್ಪೆಲ್ಲ ಸಾಫ್ಟಾಗಿ ಆಗಿದೆ. ಸ್ವಲ್ಪ ಸೊಪ್ಪು ಬಾಯ್ಲ್ ಆಗಿದೆ. ಈ ಟೈಮಲ್ಲಿ 2 ಸ್ಪೂನಷ್ಟು ಮನೇಲೇ ಮಾಡಿರುವಂತಹ ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಪದಾರ್ಥನ ಸಾಂಬಾರಿಗೆ ಒಗ್ಗರಣೆ ಹಾಕೋದ್ರಿಂದ ಮಾಮೂಲಿಯಾಗಿ ಖಾರ ರುಬ್ಬಿ ಮಸಾಲೆ ರುಬ್ಬಿ ಸಾಂಬಾರು ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ. ರುಚಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮಸಾಲೆ ಪದಾರ್ಥನ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ 2 ಆಲೂಗೆಡ್ಡೆನ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡು ಸಿಪ್ಪೆ ತೆಗೆದು ದಪ್ಪ ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದೇ ಒಂದು ವಿಷಲ್ಲು ಕೂಗಿಸ್ಕೊಂಡು ದಪ್ಪ ಹೋಳುಗಳಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ನೀವು ಸಾಂಬಾರು ತಿನ್ನಬೇಕಾದ್ರೆ ಈ ಹೋಳುಗಳು ಹಾಗೇ ಇರುತ್ತೆ, ತುಂಬ ಸ್ಮ್ಯಾಶ್ ಆಗೋಲ್ಲ. ಆಲೂಗೆಡ್ಡೆನ ನಂಚ್ಕೊಂಡು ತಿನ್ಬೋದು ಅನ್ನೋದ ಜೊತೆ. ಆಲೂಗೆಡ್ಡೆನೂ ಸಹ ಮಸಾಲೆ ಒಗ್ಗರಣೆ ಒಳಗಡೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ತೊಗರಿಬೇಳೆನ 1 ಬಟ್ಲು ತೊಗರಿಬೇಳೆನ ಕುಕ್ಕರಲ್ಲಿ ಒಂದು 2-3 ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಗಿಸ್ಕೊಂಡಿದ್ದೀನಿ. 2 ಗ್ಲಾಸ್ ನೀರು, 1 ಬಟ್ಲು ತೊಗರಿಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಆಲೂಗೆಡ್ಡೆ ಹಾಕಿ ಕೂಗಿಸ್ಕೊಂಡ್ರೆ ಆಲೂಗೆಡ್ಡೆ ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಸಾಂಬಾರು ತಿನ್ನಬೇಕಾದ್ರೆ ಅಷ್ಟು ರುಚಿಯಾಗಲ್ಲ. ಹಾಗಾಗಿ ನಾನು ಆಲೂಗೆಡ್ಡೆ ಮತ್ತು ತೊಗರಿಬೇಳೆನ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಿ. ಹುಳಿಗೆ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಬಳಸ್ತಿದ್ದೀನಿ. ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲೇ ನೆನೆಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ತೆಂಗಿನಕಾಯಿ ತುರಿ ಹಾಕಿಲ್ಲ, ತೆಂಗಿನಕಾಯಿ ಜೊತೆ ಮಸಾಲೆನ ಮಿಕ್ಸಿನಲ್ಲಿ ಹಾಕಿಲ್ಲ. ಹಾಗೆ ಕೂಡ ಸಾಂಬಾರು ತುಂಬ ರುಚಿಯಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂತಹ ಪಾಲಕ್ ಆಲೂಗೆಡ್ಡೆ ಸಾಂಬಾರು ರೆಡಿ ಆಗುತ್ತೆ. ಇದು ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿರೋದ್ರಿಂದ ಚಪಾತಿ, ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ಬಿಸಿ ಅನ್ನದ ಜೊತೆನೂ ಸಹ. ಪಾಲಕ್ ಸೊಪ್ಪು ಜೊತೆ ಟೊಮೊಟೊ ಹಣ್ಣನ್ನು ಬಳಸಬಾರ್ದು ಅಂತಾರೆ. ಹಾಗಾಗಿ ನಾನು ಇಲ್ಲಿ ಹುಣಸೆಹಣ್ಣಿನ ರಸ ಹಾಕಿ ಸಾಂಬಾರು ಮಾಡಿದ್ದೀನಿ. ತುಂಬಾ ರುಚಿಯಾಗಿತ್ತು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಆಲೂಗೆಡ್ಡೆ ಪಾಲಕ್ ಸಾಂಬಾರನ್ನ ಮಾಡ್ಕೊಳ್ಬೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.